2 ದಿನ ಮೊದಲೇ ಬಜೆಟ್ ಅಧಿವೇಶನ ಅಂತ್ಯವಾಗುತ್ತಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಎದುರಾಗಿದೆ. ಅದರಲ್ಲೂ ಕೂಡ 27ನೇ ತಾರೀಕುವರೆಗೂ ಇದ್ದಂತಹ ಅಧಿವೇಶನ 2 ದಿನ ಮೊಟಕಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನಡೆಯುವಂತಹ ಈ ಒಂದು ಸಭೆಯಲ್ಲಿ ಅದರಲ್ಲೂ ಕೂಡ ಬಿಎಸ್ಸಿ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ದಾವಣಗೆರೆಯ ಬಾಗಲಕೋಟೆ ಬೈ ಎಲೆಕ್ಷನ್ ಹಿನ್ನೆಲೆ ಪ್ರಚಾರದಲ್ಲಿ ಭಾಗಿಯಾಗಬೇಕಾಗಿದ್ದಾರೆ ನಾಯಕರು. ಸಹಜವಾಗಿ ಗೆಲ್ಲಲೇಬೇಕು ಎನ್ನುವಂತಹ ತಂತ್ರವನ್ನು ಹೂಡಿದ್ದಾರೆ. ಹಲವಾರು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಇದರ ನಡುವೆ ಹಾಗಾಗಿ ಸದನ 2 ದಿನ ಮೊಟಕಾಗುವಂತಹ ಸಾಧ್ಯತೆ ಇದೆ. ಕಾರಣ ಏನಿಲ್ಲ, ಬೈ ಎಲೆಕ್ಷನ್ನಲ್ಲಿ ಹಲವಾರು ನಾಯಕರು ಭಾಗಿಯಾಗಬೇಕಾಗತ್ತೆ. ಅಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಓಡಾಡಬೇಕಾಗತ್ತೆ, ಶಕ್ತಿ ಪ್ರದರ್ಶನ ಮಾಡಬೇಕಾಗತ್ತೆ. ಗೆಲ್ಲಲೇಬೇಕು ಅಂತ ಹೇಳಿದ್ರೆ ಹಲವಾರು ತಂತ್ರಗಳನ್ನು ಹೆಣಿಬೇಕಾಗತ್ತೆ. ಹಾಗಾಗಿ ಇವತ್ತು ಏನಾದರೂ ಈ ಒಂದು ಸಭೆಯಲ್ಲಿ ಡಿಸಿಷನ್ ತಗೊಳ್ಬಹುದಾ ಎನ್ನುವಂಥ ವಿಚಾರ ಓಡಾಡ್ತಾ ಇದೆ. ಒಂದು ಕಡೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಸಭೆಯಲ್ಲಿ ಕಲಾಪ 2 ದಿನ ಮೊಟಕು ನಿರ್ಧಾರ ಮಾಡಬಹುದು ಅಂತ ಅಂದಾಜು ಮಾಡಲಾಗಿದೆ. ನಾಳೆಗೆ ಕಲಾಪ ಮುಕ್ತಾಯಗೊಳಿಸುವಂತಹ ಹಾಗಾದರೆ ತೀರ್ಮಾನ ನಡೆಯುತ್ತಾ? ಯಾಕಂತ ಹೇಳಿದ್ರೆ ನಾಳೆಗೆ ಮುಕ್ತಾಯವಾದರೆ 26, 27ಕ್ಕೆ ಮುಗಿಬೇಕಾಗಿತ್ತು. 26, 27 2 ದಿನ ಟೈಮ್ ಸಿಗಬೇಕು. ಯಾಕಂತ ಹೇಳಿದ್ರೆ ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ಇದೆ. ಹಾಗಾಗಿ ಈ ರೀತಿಯಾಗಲೂ ಮಾಡಬಹುದು ಎನ್ನುವಂಥ ಒಂದು ವಿಚಾರ ಓಡಾಡ್ತಾ ಇದೆ. ಇವತ್ತು ನಡೆಯುವಂಥ BSc ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಸಭೆಯಲ್ಲಿ ಈ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ನಂತರ ಏನು ನಿರ್ಧಾರ ತೆಗೆದುಕೊಳ್ತಾರೋ ಕಾದು ನೋಡಬೇಕಿದೆ. ಸಭೆಯಲ್ಲಿ ಕಲಾಪ 2 ದಿನ ಮೊಟಕು ನಿರ್ಧಾರ ಮಾಡಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಬಜೆಟ್ ಅಧಿವೇಶನ ನಡೀತಾ ಇದೆ. 27ಕ್ಕೆ ಅಂತ್ಯ ಆಗಬೇಕಾಗಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗನ್ನು ನಡೆಸಿ ಅದರಲ್ಲೂ ಕೂಡ ಇವತ್ತು ನಡೆಯುವಂಥ BSc ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಂಡು ದಾವಣಗೆರೆಯ ಬಾಗಲಕೋಟೆಯ ಬೈ ಎಲೆಕ್ಷನ್ ಇದೆಯಲ್ಲ, ಈ ಹಿನ್ನೆಲೆ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಲವಾರು ನಾಯಕರು. ಹೀಗಾಗಿ ಸದನ 2 ದಿನ ಮೊಟಕಾಗುವಂತಹ ಸಾಧ್ಯತೆಗಳಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಭೆ ಕರೆದಿದ್ದಾರೆ ಸ್ಪೀಕರ್. ಸಭೆಯಲ್ಲಿ ಕಲಾಪ 2 ದಿನ ಮೊಟಕುಗೊಳಿಸೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ನಾಳೆಗೆ ಕಲಾಪ ಮುಕ್ತಾಯಗೊಳಿಸುವಂತಹ ತೀರ್ಮಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಸಭೆಯ ನಂತರವೇ ಗೊತ್ತಾಗಲಿದೆ.